ಮಹಿಳಾ ಸಮುದಾಯಕ್ಕೆ ಮಾಡಿದಂತ ದೊಡ್ಡ ಅಪಚಾರ ಅಂತ ಅನಿಸುತ್ತೆ ನನಗೆ. ಯಾಕೆಂದ್ರೆ ಇದು ಎಲ್ಲರೂ ಕೂಡ ಒಂದಾಗಿ ಮಾಡತಕ್ಕಂತ ಒಂದು ವಿಧೇಯಕ. ಅದರಿಂದ ನಾವು ನಿಜವಾಗ್ಲೂ ಇದೊಂದು ಮನಸ್ಸಿಗೆ ಬಹಳ ನೋವಾಗುತ್ತೆ. ಯಾಕೆಂದ್ರೆ ನಾವೆಲ್ಲ ಸುಮಾರು 528 ಜನ ನಿನ್ನೆ ನಾವು ಭಾಗಿಯಾಗಿದ್ವಿ ಇದರ ವಿರುದ್ಧ ನಿಜವಾಗ್ಲೂ ಮತ ಹಾಕಿದ್ದು ಸರಿ ಇಲ್ಲ ವಿರೋಧ ಪಕ್ಷದವ್ರಿಗೆ. ಹೀಗಾಗಿ ಅಂದ್ರೆ ನಾವು ಇದು 543ರಿಂದ ಈಗ 850 ಪ್ರಪೋರ್ಷನೇಟ್ಗೆ ಆಗ್ತಾ ಇತ್ತು. ಉತ್ತರ ಭಾರತಕ್ಕೂ ಜಾಸ್ತಿ ಆಗ್ತಿತ್ತು, ದಕ್ಷಿಣ ಭಾರತಕ್ಕೂ ಜಾಸ್ತಿ ಆಗ್ತಿತ್ತು. ಅಂದ್ರೆ ವಿನ್ ವಿನ್ ಸಿಚುವೇಶನ್ ಫಾರ್ ಮೆನ್ ಅಂಡ್ ವುಮೆನ್ ಆಗೋದು. ವಿನ್ ವಿನ್ ಸಿಚುವೇಶನ್ ಅಂದ್ರೆ ಗಂಡಸರು ಸೀಟ್ಸು ಹಾಗೆ ಸುರಕ್ಷಿತವಾಗಿರೋದು, ಮತ್ತೆ ಹೆಂಗಸರಿಗೆ ಕೂಡ ಮೀಸಲಾತಿ ಸಿಗ್ತಾ ಇತ್ತು. ಸೊ ಹೀಗಾಗಿ ಇದನ್ನ ವಿರೋಧ ಪಕ್ಷದವರು ವಿರೋಧ ಮಾಡಬೇಕು ಅನ್ನುವ ಏಕೈಕ ಉದ್ದೇಶದಿಂದ ವಿರೋಧ ಮಾಡಿದ್ದಾರೆ ಹೊರತು ಇದರಲ್ಲಿ ಯಾವುದೇ ಒಂದು ನಿಜವಾದ ಅಂಶ ಇಲ್ಲ ಅಂತ ನನ್ನ ಭಾವನೆ.